ಅನಿ, ನಿಂಗೊಂದು ವಿಷಯ ಗೊತ್ತಾ? ಏನು? ಅದೇ ನಿನ್ ಸೀನಿಯರ್ ಅವಳು ಒಡವೆನೆಲ್ಲ ತಗೊಂಡೋಗಿ ಸೇಟ್ ಪನ್ನಾಲ್ ಹತ್ರ ಮಾರ್ಬಿಟ್ಟಿದ್ದಾಳೆ. ಬೆಳಿಗ್ಗೆ ಅವಳು ಕೊಟ್ಟಿರೋ ಡೊನೇಷನ್ ಇಲ್ಲ ಪೇಪರ್ ಅಲ್ಲಿ ನೋಡ್ದಾಗ್ಲೇ ಅನ್ಕೊಂಡೆ ಈ ತರ ಏನೋ ಮಾಡಿರ್ತಾಳೆ ಅಂತ. ಪಾಪ ಅನ್ಸುತ್ತಲ್ಲ? ಏನ್ ಪಾಪ ಪಾಪ ಅಂತ ಅವಳಿಗಂದ್ರೆ ಪಾಪ ನಮಗ್ ಸುತ್ಕೊಳ್ಳುತ್ತೆ ರೀ. ಇದ್ ಅಂತ್ಯ ಅಲ್ಲ ರೀ, ಆರಂಭ. ಮುಂದೆ ಇದೆ ಮುದುಕಿ ಹಬ್ಬ. ನೀನ್ ಕುಬೇರನ್ ಮೊಮ್ಮಗಳು ಅನ್ಕೊಂಡಿದ್ಯಾ? ಯಾಕೆ ಈ ರೀತಿ ದುಡ್ಡು ಕೊಡ್ತಾ ಇದ್ಯಾ? ಅದ್ ಯಾಕ್ರಿ ಹಾಗೆ ಹಾರಾಡ್ತಾ ಇದ್ದೀರಾ? ಅವತ್ತು ನೀವ್ ಆ ಕೆಲಸದವನಿಗೆ ದುಡ್ಡು ಕೊಟ್ರಲ್ಲ, ಅವಾಗ ನಾನು ಹೀಗೆ ಕೂಗಾಡದ್ನಾ? ಎಷ್ಟಕ್ಕೂ ನಾನೇ ನಿಮ್ ದುಡ್ಡು ಕೊಟ್ಟಿಲ್ವಲ್ಲ. ಜಿ ಟಿವಿ, ಉದಯ ಟಿವಿ, MTV, ಅದ್ಯಾವ್ದೋ ಹೊಸ ಮೂನ್ ಟಿವಿ, ಅದ್ರಲ್ಲಿ ನ್ಯೂಸ್ ಬರ್ತಿದೆ. ಇವತ್ ಪೇಪರ್ ನಲ್ಲಿ ನನ್ ಫೋಟೋ ಬಂದಿದೆ. ಅದನ್ನೆಲ್ಲ ನೋಡಿ ಖುಷಿ ಪಡೋದ್ ಬಿಟ್ಟು ಅದ್ ಯಾಕ್ರಿ ಹೊಟ್ಟೆ ಉರ್ಕೋತೀರಾ? ನಾನೇಕೆ ಹೊಟ್ಟೆ ಉರ್ಕೊಳ್ಳಿ? ಪೇಪರ್ ನಲ್ಲಿ ಫೋಟೋ ಬರೋದು ದೊಡ್ಡ ವಿಷಯನಾ? ನಾಳೆ ಸತ್ರೆ ವೈಕುಂಠ ಸಮಾರಾಧನೆ ಅಂತ ಪೇಜ್ ಪೂರ್ತಿ ಹಾಕೋಬಹುದು. ಅದಕ್ಕೆ ಅಂತ ಈ ರೀತಿ ದುಡ್ಡು ಕೊಡ್ತಾರ? ನೀನ್ ಈ ಮನೆ ಹಾಳು ಮಾಡ್ತಾ ಇದೀಯಾ? ಏನೂ ಇಲ್ಲ, ನೀವು ಸಂಪಾದನೆ ಸ್ವಲ್ಪ ಜಾಸ್ತಿ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಸಂಪಾದನೆ ವಿಷಯ ಹಾಗಿರ್ಲಿ. ನೋಡು, ಇನ್ಮೇಲೆ ಈ ರೀತಿ ನಡ್ಕೋಬೇಡ, ಆಮೇಲೆ ಚೆನ್ನಾಗಿರುತ್ತಿಲ್ಲ. ಈಗ ನೀನ್ ಇದಕ್ಕೆಲ್ಲ ಎದುರ್ಕೋಬೇಕಾದಿಲ್ಲಮ್ಮ. ನಾನೀಗ ಮಾಡ್ತಿರೋ ಬಿಸ್ನೆಸ್ ಎಂತದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇವರು ಗೋವಿಂದ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಒಂದು ಹೌಸಿಂಗ್ ಸೊಸೈಟಿ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಇವರೇ ಪ್ರೆಸಿಡೆಂಟ್. ಕನಕಪುರ ರಸ್ತೆನಲ್ಲಿ ಸೈಟ್ಗಳು ಮಾರ್ತಿದ್ದಾರೆ. ಒಂದು ಸೈಟು 50,000 ರೂಪಾಯಿ. ನೀನು ಒಂದು 10 ಲಕ್ಷ ರೂಪಾಯಿ ಅರೇಂಜ್ ಮಾಡ್ಬಿಟ್ರೆ ಒಂದು 20 ಸೈಟ್ ತಗೊಂಬೋಣ. 6 ತಿಂಗಳಾದ್ಮೇಲೆ ಆ ಸೈಟ್ಗಳು ಮಾರಿದ್ರೆ ಒಂದು ಸೈಟ್ಗೆ ಕನಿಷ್ಠ 1.5 ಲಕ್ಷ ಲಾಭ ಸಿಗುತ್ತೆ. ಅಂದ್ರೆ ಹೆಚ್ಚು ಕಡಿಮೆ ನಮಗೆ 30 ಲಕ್ಷ ರೂಪಾಯಿ ಲಾಭ ಬರುತ್ತೆ. ಅಪ್ಪ ಒಂದ್ ನಿಮಿಷ. ಎಕ್ಸ್ಕ್ಯೂಸ್ ಮೀ. ಅಪ್ಪ, ನನ್ ಗಂಡ ನನ್ ಮನೇನ ನನ್ನ ಹೆಸರಲ್ಲೇ ಬರ್ದಿದ್ದಾರೆ. ಅದನ್ನ ಅಡವಿಟ್ಟು ದುಡ್ಡು ತಗೊಂಡು ಸೊಸೈಟಿ ಸೈಟ್ ತಗೊಳ್ಳೋಣ. ಬನ್ನಿ ಮೇಡಮ್, ಬನ್ನಿ. ಇದೇ ಸೈಟು. ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ, ನಾನ್ ಜವಾಬ್ದಾರಿ. ಒಳ್ಳೆ ಏರಿಯಾ ನೋಡಿ ಮೇಡಮ್. ಇಲ್ಲಿಂದ ಇಲ್ಲಿಗೆ 40 ಅಡಿ ಇದೆ, ಇಲ್ಲಿಂದ ಇಲ್ಲಿಗೆ 60 ಅಡಿ ಇದೆ ಮೇಡಮ್. ಮಿಸ್ಟರ್ ಪ್ರಸನ್ನ, ನನಗೆ ಸೈಟ್ ಬೇಕೇ ಬೇಕು. ಎಷ್ಟೇ ಖರ್ಚಾದ್ರೂ ಸರಿ, ಡೀಲ್ ಮಾಡಿ. ನೀವ್ ಯಾಕೆ ಹೇಳ್ತೀರ ಹಾಗೆ ಮೇಡಮ್. ಬಿಟ್ಟು ನಾನು ಇರ್ತೀನೇನೆ. ನನ್ನ ಮಗ ನನ್ನ ಜೀವನನ ಹಾಳು ಮಾಡಿ ಇಲ್ಲಿ ಹೆಂಡತಿ ಜೊತೆ ಹಾಯಾಗಿ ಕೂತಿದೀಯಾ? ಲೇ ಸೋಮನಳ್ಳಿ, ಏನಪ್ಪ ನೀನಿಲ್ಲಿ? ಕೋದಂಡ, ಅಯ್ಯೋ ಯಾಕೋ? ಮನೇಲಿದ್ರೆ ಆ ಬುಲ್ಡೋಜರ್ ನನ್ ಮಗನ್ ಕಾಟ, ಅಯ್ಯಮ್ಮಂದು ತಿಂಡಿಗಳ ಕಾಟ, ಜೊತೆಗೆ ಅರ್ಧ ಸುಂದರಿ ಕಾಟ ಬೇರೆ. ಜೀವನನೇ ಬೇಸರ ಆಗ್ಬಿಟ್ಟಿದೆ ಕಣ ಕೋದಂಡ. ಕೋದಂಡ, ಯಾರ್ದ ಮಗು? ನನ್ನ ಮಗು ಕಣ. ಅಯ್ಯಮ್ಮ ನನ್ ಸ್ವಂತ ಹೆಂಡತಿ ಕಣ. ನಮಸ್ಕಾರ ನಿಮಗೆ. ಪುಟ್ಟ, ಅಯ್ಯಯ್ಯೋ ಯಾಕೋ ಮಗು ಅಳ್ತಾ ಇದೆಯಲ್ಲ? ರೀ, ನೀವೇನ್ರಿ ನೀವು? ಮಗು ಎಲ್ರಿ ಅಳ್ತಾ ಇದೆ? ಅಳ್ತಾ ಇದೆ ಕಣ. ಸುಮ್ನೆ ಎಲ್ಲೋ ಅಳ್ತಾ ಇದೆ ಅದು. ಪಾಪ ಐಸ್ ಕ್ರೀಮ್ ಬೇಕು ಅಂತ ಕಾಣಿಸುತ್ತೆ. ಐಸ್ ಕ್ರೀಮ್ ಬೇಕಮ್ಮ? ಅಪ್ಪ, ಐಸ್ ಕ್ರೀಮ್ ಕೊಡ್ಸಪ್ಪ. ನೋಡಿದ್ಯಾ, ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅನ್ನೋದು. ಅತ್ತಿಗೆ, ನೀವು ಮಗನ್ ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಬನ್ನಿ. ನೀವೇನ್ರಿ ಸುಮ್ನೆ ಇರೋ ಮಗುಗೆ ಐಸ್ ಕ್ರೀಮ್ ಆಸೆ ಬರ್ಸಿದ್ರಿ? ಬಾಮ, ನಾ ಹೋಗೋಣ. ಬೇಗ ಬಂದ್ಬಿಡೆ. ಕೋದಂಡ, ನಿನ್ಗೊಂದು ಪರ್ಸನಲ್ ಆಗಿ ಒಂದು ವಿಷಯ ಹೇಳ್ಬೇಕಾಗಿತ್ತಲ್ಲ. ಏನಪ್ಪ ಅದು? ಅದೇ ನನ್ ತಂಗಿ ಇದ್ಲಲ್ಲ. ಏನಾಯ್ತು? ಏನಾದ್ರು ಹೆಚ್ಚು ಕಮ್ಮಿ ಆಗೋಯ್ತಾ? ಹಾಗಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಆದ್ರೆ ಏನಾದ್ರೆ? ನನ್ ತಂಗಿ ಯಾವನ್ನೋ ಲವ್ ಮಾಡಿ ಅವನ್ ಜೊತೆ ಊರೆಲ್ಲ ಸುತ್ತಾಡಿ 3 ತಿಂಗಳಾದ್ಮೇಲೆ ನನ್ನ ಹೊಟ್ಟೆಲ್ ಒಂದು ಬಾಡಿ ಇದೆ ಅಂತ ನನ್ನ ಎದುರಿಗೆ ಬಂದು ನಿಂತ್ಕೊಂಡ್ಲು. ಯಾವ ಲೋಫರ್ ಈ ಕೆಲಸ ಮಾಡಿದಾನೆ ಅಂತ ವಿಚಾರಿಸಿ ಅವನ ಹತ್ರ ಹೋದ್ರೆ ಏನಾಯ್ತು? ಅವನು ಬೇರೆ ಹುಡುಗಿನ ಮದ್ವೆ ಆಗಿದ್ದ. ಅಯ್ಯಯ್ಯೋ, ಆಮೇಲೆ ನನಗೆ ಕೆಟ್ಟದಾಗಿ ಕೋಪ ಬಂತು. ಅವನ್ ಕತ್ತಿ ಪಟ್ಟಿನ ಹಿಂಗೆ ಇಡ್ತಾನೆ. ಏಯ್, ನಿನ್ಗೆ ಕಾಣೋ ಹೇಳ್ತಾ ಇರೋದು? ಏನೋ ಲೋಫರ್
ನನ್ ತಂಗಿನ ಬಸರು ಮಾಡಿ ಅಯ್ಯಯ್ಯೋ. ಇವತ್ತು ನನ್ನನ್ನ ಗೆಟ್ ಔಟ್ ಅಂತ ಇದೆಯೇನೋ? ನನ್ ತಂಗಿನ ಲವ್ ಮಾಡಿದ್ದು ನೀನೇ ತಾನೇ? ನೀನೇ ತಾನೇ? ನಾನ್ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಇಲ್ಲ, ಅಯ್ಯಪ್ಪ. ಅವಳು 3 ತಿಂಗಳಾಗಿರೋದು ನಿನ್ನಿಂದ ತಾನೇ? ಅಯ್ಯೋ. ಇಷ್ಟೆಲ್ಲ ಮಾಡಿದ್ದು ಅಲ್ದೆ ಹುಡುಗಿ ಅಪ್ಪ ಎದುರಿಸ್ತಾ ಅಂತೇಳಿ ಈಗ ಬೇರೆ ಹುಡುಗಿ ಮದ್ವೆ ಆಗಿದ್ಯಾ? ನಾಯಿ ನನ್ ಮಗನೇ, ಇಲ್ಲ ಕಣ. ನಾನ್ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಏರೋಪ್ಲೇನ್ ಹತ್ತಿಸ್ತೀನಿ, ಅಯ್ಯೋ. ನಿನ್ನ ಕೈ ಕಾಲು ಮುರಿಸ್ತೀನಿ. ರೀ ಅವ್ರು ಹೇಳ್ತಾ ಇರೋದಲ್ಲಿ ನಿಜವೇನ್ರಿ? ಅವ್ರ ತಂಗಿ ಜೀವನ ನೀವ್ ಹಾಳು ಮಾಡಿದ್ರೇನ್ರಿ? ಅಯ್ಯೋ ಹೌದಮ್ಮ, ನಿಜವಾಗ್ಲೂ ನನ್ನ ತಂಗಿ ಜೀವನನ ಹಾಳು ಮಾಡ್ಬಿಟ್ಟ. ಅಯ್ಯೋ. ಇಂತ ನನ್ ಮಕ್ಳು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಹಾಗಾದ್ರೆ ನೀವು ನನ್ನ ಮದುವೆ ಆಗಿದ್ದು ನನ್ಗೋಸ್ಕರ ಅಲ್ಲ, ನನ್ನ ಅಣ್ಣನಿಗೋಸ್ಕರ. ಇನ್ನು ಎಷ್ಟು ಜನ ಹೆಣ್ಮಕ್ಳು ಹಾಳು ಮಾಡ್ಬೇಕು? ನನ್ ಮಗನೇ ಇಷ್ಟ ದಿವಸ ನನ್ ಓಡಿಸ್ತಾ ಇದ್ದಲ್ಲ, ನನ್ಗೂ BP ರೈಸ್ ಆಗುತ್ತೆ. ತಿನ್ನು ಅದೇನಾ ತಿನ್ನು. ಅಲ್ಲಮ್ಮ, ಆ ಸೈಟ್ ನ ಮಹಾಲಕ್ಷ್ಮಿ ಅವ್ರು ಕೇಳಿದಾರಲ್ಲಮ್ಮ. ರೀ ಅವಳು ಹೇಳೋ ರೇಟ್ ಎಷ್ಟ್ರಿ? ಚದರಡಿಗೆ 550 ರೂಪಾಯಿ. ನಾನು 650 ಕೊಡ್ತೀನಿ. ಹಾ, ಒಂದ್ ನಿಮಿಷ ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಮೇಡಮ್, ಎದುರುಗಡೆ ಮನೆ ಲಕ್ಷ್ಮಿ ಅವರು ನಮ್ ಸೈಟ್ ಕೇಳ್ತಿದ್ದಾರೆ ಮೇಡಮ್. ಅವ್ರು 650 ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಮೇಡಮ್. ಏನು 750 ಕೊಡ್ತೀರಾ? ನಾನು 800 ಕೊಡ್ತೀನಿ. ಅವರು 800 ಕೊಡಕ್ ರೆಡಿ ಇದ್ದಾರೆ. ಏನು 900 ಕೊಡ್ತೀರಾ? ನಾನು 1000ಕ್ಕೆ ರೆಡಿ. ಆಯ್ತು ಮೇಡಮ್, ಆಯ್ತು, ಓಕೆ ಮೇಡಮ್. ಮಹಾಲಕ್ಷ್ಮಿ ಅವರು ಸೈಟ್ ನ ನಿಮ್ಗೆ ತಗೊಳಕ್ ಹೇಳಿದ್ದಾರೆ. ಒಟ್ಟು ಎಷ್ಟಾಯ್ತು? 60-40 ಸೈಟ್ ಅದು. ನೀವು ಒಪ್ಪಿರೋ ಪ್ರಕಾರ 24 ಲಕ್ಷ ರೂಪಾಯಿ ಆಯ್ತು. ಅಡ್ವಾನ್ಸ್ ಎಷ್ಟು ಕೊಡ್ತೀರಾ? ಏನು 24 ಲಕ್ಷನಾ? ಹೌದಪ್ಪ, ಅವಳು ನನ್ನ ಹತ್ರನೇ ಕಾಂಪಿಟೇಷನ್ ಮಾಡಕ್ ಬಂದ್ಲು. ಕೊನೆಗೂ ಸೋಲ್ಸ್ಬಿಟ್ಟೆ. 1 ಲಕ್ಷ ಅಡ್ವಾನ್ಸು ಕೊಟ್ಬಿಟ್ಟೆ. ಎಂಥ ಕೆಲಸ ಮಾಡ್ಬಿಟ್ಟಿಯಮ್ಮ. ಆ ಸೈಟು 10 ಲಕ್ಷನೂ ಬಾಳೋದಿಲ್ಲ, ಅದಕ್ಕೆ ಹೋಗಿ 24 ಲಕ್ಷ ರೂಪಾಯಿ ಮಾತಾಡ್ಕೊಂಡ್ ಬಂದಿದೀಯಲ್ಲ. ಹೋದ್ರೆ ಹೋಗ್ಲಿ ಬಿಡಪ್ಪ. ಅವಳು ನನ್ನ ಮನೆ ಮುಂದೆನೆ ಮನೆ ಕಟ್ಸೋದಿಕ್ಕೆ ಪ್ಲಾನ್ ಹಾಕಿದ್ಲು. ನಾನ್ ಬಿಡ್ತೀನಾ? ಈಗ ಹೇಗಿದ್ರು ಸೊಸೈಟಿ ಸೈಟ್ಸ್ ಇದೆಯಲ್ಲ, ಅದನ್ನ ಸೇಲ್ ಮಾಡಿ ಈ ಸೈಟ್ ತಗೊಂಡ್ರಾಯ್ತು ಅಷ್ಟೇ. ಏನ್ ಸರ್ ಹೇಳ್ತಿದ್ದೀರಾ? ಹೌದಮ್ಮ, ನಿಜಾನೇ ಹೇಳ್ತಾ ಇದ್ದೀನಿ. ಈ ಸೊಸೈಟಿ ಪೇಪರ್ ಸರಿ ಇಲ್ಲ. ಈ ಜಮೀನು ಸರ್ಕಾರದ್ದು. ಮಾರಕ್ಕೆ ಅವನಿಗೂ ಹಕ್ಕಿಲ್ಲ, ತಗೊಳಕ್ ನಿಮ್ಗೂ ಹಕ್ಕಿಲ್ಲ. ಬೇಕಾದ್ರೆ ನಮ್ ಲಾಯರ್ ಕೇಳಿ. ನೋಡು, ಒಂದು ಕೇಸ್ಗೆ 50 ರೂಪಾಯಿ ಜಾಸ್ತಿ ಕೊಟ್ರೇನೆ ನಾನು ಸೈನ್ ಮಾಡೋದು. ಯಾಕೆ ಸರ್? ಯಾಕ? ಏನಯ್ಯ ಮಾಡೋದು? ಮನೆಗೆ ಹೋದ್ರೆ ಹೆಂಡತಿ ಕಾಟ. ಆ ಕಾಟದಿಂದ ತಪ್ಪಿಸ್ಕೊಳ್ಳೋಣ, ಹೊರಗಡೆ ಸುತ್ತೋಣ ಅಂತಂದ್ರೆ ಪೆಟ್ರೋಲ್ ಬೆಲೆ 1 ಲೀಟರ್ಗೆ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನ್ ಮಾಡೋದು? ಸರ್, ಒಂದ್ ಗಾಡಿಗೆ FC ಆಗ್ಬೇಕಿತ್ತು ಸರ್. ಏನ್ ಗಾಡಿ? ಲಾರಿ ಸರ್. ಯಾವ ಮಾಡ್ಲು? 1947 ಸರ್. ಓ, ನಾನು ಕೇಳಿದ್ದು ಭಾರತಕ್ಕೆ ಸ್ವತಂತ್ರ ಯಾವ ಬಂತು ಅಂತಲ್ಲ, ಗಾಡಿ ಮಾಡಲೇನು ಅಂತ. ಅದೇ ಸರ್ 1947. ಎಲ್ಲಿದೆ ಗಾಡಿ? ಅದು ಗ್ಯಾರೇಜ್ ಅಲ್ಲಿ ಇದೆ ಸರ್, ಹೊರ ತೆಗಿಯಕ್ಕಾಗಲ್ಲ. ಅದಕ್ಕೆ ಯಾಕೆ ನಾಚ್ಕೋತಾ ಇದ್ದೀರಾ? 1947 ಮಾಡಲ್, ಗ್ಯಾರೇಜ್ ನಲ್ಲಿ ಇದೆ. FC ಆಗ್ಬೇಕು. ನಮ್ಮನ್ನ RTO ಅನ್ಕೊಂಡ್ರ ಇಲ್ಲ? ಅಲ್ಲ ಸರ್, ಆ ಗಾಡಿ ಮೇಲೆ ನಮ್ಮ ಯಜಮಾನ್ರಿಗೆ ತುಂಬಾ ಸೆಂಟಿಮೆಂಟ್. ಅಯ್ಯೋ ಪಾಪ. ಅದು ಅಲ್ದಲೆ ಅವ್ರು ಮದುವೆ ಆಗ್ಬೇಕಾರೆ ಮಾವನ ಮನೆಯವ್ರು ಕೊಡ್ಸಿದ್ದಂತೆ. ಅದಕ್ಕೋಸ್ಕರ ನೀವೇ ಹೆಂಗಾದ್ರೂ ಮಾಡಿ ಒಂದು FC ಕೊಡ್ಸ್ಬಿಡಿ ಸರ್. 5 ಆಗುತ್ತೆ. 5 ರೂಪಾಯಿನ ಸರ್? ಇಲ್ಲಪ್ಪ, 5 ಪೈಸಾ. ಸರ್ ಅದು 6 ಆಗುತ್ತೆ. ಸರ್ 7 ಆಗುತ್ತೆ. ಸರಿ ಸರ್, ತೋಳಿ ಸರ್. ಮಿಸ್ಟರ್ ಶಂಕರ್, ಯು ಆರ್ ಅಂಡರ್ ಅರೆಸ್ಟ್. ಅಯ್ಯಯ್ಯೋ, ಅಳಿಯಂದ್ರನ್ನ ಅರೆಸ್ಟ್ ಮಾಡಿದಾರಂತೆ. ಎಂತ ಕೆಲಸ ಆಗೋಯ್ತು? ಈಗೇನಮ್ಮ ಮಾಡೋದು? ಅದಕ್ಕೆ ನಾನೇನಮ್ಮ ಮಾಡಕ್ಕಾಗತ್ತೆ? ಎಲ್ಲ ನಿನ್ ಗಂಡ ಆ ನಿನ್ ಮಗಳು ಮಾಡಿದ್ದು ಇವತ್ತು ಅಳಿಯೇನೋ ಅನುಭವಿಸ್ತಿದ್ದಾರೆ. ಅವತ್ತು ಅಷ್ಟು ಜನರ ಮುಂದೆ ನನ್ ಗಂಡ ಭಿಕ್ಷೆ ಬೇಡಿದ್ರು ಅಂದ್ಲು. ಇವತ್ತು ಅವಳೇ ಅವಳ ಗಂಡನ ಜೈಲಿಗೆ ಕಳ್ಸಿದ್ಲು. ನೀನೇ ನಿನ್ ಗಂಡಂಗೆ ಹೇಳಿ ಏನಾದ್ರೂ ಸಹಾಯ ಮಾಡಮ್ಮ. ನೋಡಮ್ಮ, ಇದು ಲಂಚದ ಕೇಸು. ಇದಕ್ ನಾವ್ ತಲೆ ಹಾಕಿದ್ರೆ ನಾಳೆ ನಾವ್ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನೀ ಸುಮ್ನಿರಮ್ಮ, ಅವ್ರೇನಾದ್ರೂ ಮಾಡ್ಕೋತಾರೆ. ಅಲ್ರಿ, ಕೈ ತುಂಬಾ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೊಂದ್ ಕಾರು, ಇನ್ನೇಕ್ರಿ ಲಂಚದಾಸೆ? ಮಾಮೂಲಿ ಜೊತೆ ಬೇಲ್ ಕೊಟ್ಟಾಯ್ತಲ್ಲ, ಇನ್ಯಾಕ್ ಸ್ವಾಮಿ ಮಾತಲ್ಲ. ಬನ್ನಿ. ಯಾಕಣ್ಣ ಹೀಗೆ ನಿಂತ್ಕೊಂಡಿದ್ದೀರಾ? ಮನೆಯಾಳಿ ಸರ್, ಮನೆಯಾಳಿ. ಯಾರು? ಈ ಮನೇಲಿರೋ ಬೇವರ್ಸಿ. ಬೇರೆಯವ್ರ ಸಮಾಧಿ ಮೇಲೆ ಬಂಗ್ಲೆ ಕಟ್ಟ ಇಂಥ ಜನ ಬದುಕಿದ್ರಷ್ಟು ಸತ್ರಷ್ಟು ಎಂತ ಮನೆಯಾಳ ಕೆಲಸ ಮಾಡಕ್ ಕೊಡ್ಲು ನೋಡೆ. ಇವಳು ನಂಬಿ ದುಡ್ಡು ಹಾಕ್ತೋ. ಆಹಾ, ಯಾಕಮ್ಮ ನಿಂಗೇನಾಯ್ತು? ಚೀಟಿ ಮಾಡ್ತೀವಿ ಅಂದ್ರು ಸರ್. ನೋಡಕ್ ಅನುಕೂಲಸ್ತೆ ಅಂತ ನನ್ ಗಂಡನ್ ಕಾಣ್ದೆ ಹಣನೆಲ್ಲ ತಂದು ಇವಳು ಎದೆ ಮೇಲೆ ಸುರಿದ್ವಿ. ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಂತ ನಮ್ ದುಡ್ಡನ್ನ ಹಾಳು ಮಾಡಿದ್ದಾರೆ. ನಿಮ್ಗೆ ಗೊತ್ತಾ ಸರ್, ಇವಳು ಇವ್ರಪ್ಪ ಹೋದ್ ತಿಂಗಳು ಚೀಟಿ ಮಾಡಿ ನಮ್ಗೆ 10 ಲಕ್ಷ ರೂಪಾಯಿ ಲಾಸ್ ಮಾಡಿದ್ದಾರೆ.
ಹೊರಗಡೆ ಬಾರೆ ಬಾಗ್ಲ ಹಾಕೊಂಡು ಒಳಗ್ ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಬಿಡ್ತೀವಾ? ಕಟ್ಕೊಂಡ್ ಗಂಡ ನಾಯಿ ಕುಂದಿತರ ಒಳಗಡೆ ಅವ್ರು ಯಾಕೆ ನಾಕ್ ತೆಗ್ದಿದ್ರೆ ದುಡ್ಡು ಕಟ್ತಾರೆ. ಅವನ್ ಯಾವ ಒಳಿಂದ ಓದ್ತಾ ಇಂಥವರೆಗೂ ಕಾಣಿಸ್ತಾನೆ ಇಲ್ಲ ಬಡಿ ಮಗ. ಕಟ್ಕೊಂಡ್ ಹೆಂಡತಿ ಮೇಲೆ ಅವನಿಗೆ ಕಂಟ್ರೋಲ್ ಇದ್ದಿದ್ರೆ ಇವಳು ಯಾಕೆ ಇಂಥ ವ್ಯವಹಾರ ಮಾಡ್ತಿದ್ಲು? ಹೇಗಿದ್ದೀರಾ ರೀ? ಇನ್ನೂ ಸತ್ತಿಲ್ಲ, ಬದುಕಿದೀನಿ. ಯಾಕ್ರಿ ಹಾಗಂತೀರಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಏನ್ ಹೇಳ್ಬೇಕು ಅಲ್ವೇ? ನನಗ್ ಗೊತ್ತಿಲ್ಲದೆ ನೀನು ನಿಮ್ಮ ಅಪ್ಪನು ಸೇರ್ಕೊಂಡು ಮಾಡಿರೋ ಈ ಘನ ಕಾರ್ಯಕ್ಕೆ ಏನ್ ಅನ್ಬೇಕು? ಇದ್ರಲ್ಲಿ ನಂದೇನ್ರಿ ತಪ್ಪು? ನೀವು ಸಂಪಾದನೆ ಜಾಸ್ತಿ ಮಾಡಿದ್ದ ನನಗೆ ಸಂಪಾದನೆ ಜಾಸ್ತಿ ಮಾಡಿದ್ದೆ ಹೇಳಿದ್ದಕ್ಕೆ ಜಾಸ್ತಿ ಲಂಚ ತಗೊಳ್ಳೋದಕ್ಕೆ ಹೋಗಿ ನಾನು ಸಿಕ್ಕಾಕೊಂಡೆ. ಇವತ್ತು ನಿನ್ನಿಂದ ನಾನು ತಲೆ ತಗ್ಗಿಸ್ಕೋಬೇಕಾಯ್ತು. ಡಿಪಾರ್ಟ್ಮೆಂಟ್ ಅಲ್ಲಿ ಮರ್ಯಾದೆ ಹೋಯ್ತು, ಇದ್ ಕೆಲಸ ಹಾಳಾಗೋಯ್ತು. ಬೀದಿಲಿ ಬಾಯಿ ಬಂದ ಕಲಿಸ್ಕೋಬೇಕಾಯ್ತು. ಇದ್ರಲ್ಲಿ ನಂದೊಬ್ಬಳದ ಏನ್ರಿ ತಪ್ಪು? ಏನೋ ನಮ್ ಲೆವೆಲ್ಗೆ ನಾವು ಮುಚ್ಚೆ ಬಾಯಿ. ಲೆವೆಲ್ ಅಂತ ಯಾಕೆ ಬಡ್ಕೋತೀಯ? ನಮ್ಮ ಲೆವೆಲ್ಗೆ ಏನೇ ಕಡಿಮೆ ಇತ್ತು? 3 ಜನ ಎಲ್ಲ ಬಂದು ಮುಖಕ್ಕೆ ಕ್ಯಾಕರಿಸಿ ಥೂ ಅಂತ ಊದ್ರಲ್ಲ, ಈಗ ಸಮಾಧಾನ ಆಯ್ತಾ? ರೀ ಯಾಕ್ರಿ ಕೂಗಾಡ್ತೀರಾ? ಕಟ್ಕೊಂಡವನಿಗೆ ಗೊತ್ತಿದೆ ಲೇವಾದೇವಿ ಮಾಡೋ ನಿನ್ನಂತ ಹೆಂಗಸರು ಇರೋದ್ರಿಂದಾನೆ ನಮ್ಮ ದೇಶದಲ್ಲಿ ಎಷ್ಟು ಒಳ್ಳೊಳ್ಳೆ ಸಂಸಾರಗಳು ಹಾಳ ಹೋಗ್ತಾ ಇದೆ. ನನಗೆ ನಿನ್ನ ಮುಖ ನೋಡೋದಿಕ್ಕೂ ಅಸಹ್ಯ ಆಗ್ತಾ ಇದೆ. ಇನ್ನೊಂದು ಮಾತಾಡಿದ್ರೆ ನನ್ನ ಮನುಷ್ಯ ಆಗಿರೋದಿಲ್ಲ. ಅಳಿ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ನೋಡ್ಕೋತೀನಿ. 3 ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಮುಚ್ಚ್ರಿ ಬಾಯ್ ಸಾಕು. ಒಂದೊಂದು ಸಂಸಾರಕ್ಕೂ ನಿಮ್ಮಂತ ಒಬ್ಬೊಬ್ಬ ಥರ್ಡ್ ಕ್ಲಾಸ್ ಅಪ್ಪ ಇದ್ರೆ ಸಾಕು, ಇಡೀ ದೇಶನೇ ಬೀದಿ ತಂದ್ಬಿಡ್ತೀರಾ. ಆಮೇಲೆ ಏನಾಯ್ತಂತೆ? ಆಮೇಲೆ ನಿಮ್ಮಪ್ಪ ಮಧ್ಯ ಬಂದು 3 ದಿನ ಟೈಮ್ ತಗೊಂಡು ಜನಗಳೆಲ್ಲ ಸಮಾಧಾನ ಮಾಡಿ ಕಳ್ಸಿದ್ರಂತೆ. ಅಲ್ಲ ಕಣೇನೆ, ಇಷ್ಟಾದ್ರೂ ನಿನ್ನ ಸೀನಿಯರ್ಗಿನ್ನೂ ಸಿನ್ಸಿಯರಿಟಿನ ಬಂದಿಲ್ವಲ್ಲ? ರೀ, ಅವಳ ಗಂಡನ್ಗೆ ಅವಳು ಸಿನ್ಸಿಯರ್ ಆಗೇ ಇದ್ದಾಳೆ. ಲೇ, ನಾನು ಹೇಳಿದ್ದು ಸಿನ್ಸಿಯರಿಟಿ ಅಂದ್ರೆ ಅದಲ್ವೇ? ಅವಳು ಮನೆ ಮಾರಿದ್ದು, ಒಡವೆಗಳು ಮಾರಿದ್ದು, ಈ ಒಂದು ವಿಷಯನ ಗಂಡನ ಹೇಳೇ ಇಲ್ಲ, ಗೊತ್ತಾ? ಶಂಕರ್ 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 ಏನೋ ಇದು? ನೀನ್ ಈ ತರ ಕೆಲಸ ಮಾಡ್ತೀಯ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ನಮ್ ವಂಶದಲ್ಲೇ ಯಾರು ಇದುವರೆಗೂ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಲ್ಲ. ಅಲ್ಲರಿ, ಕೈ ತುಂಬಾ ಸಂಬಳ, ಸುಂದರವಾದ ಹೆಂಡತಿ, ವಾಸಕ್ಕೊಂದ್ ಮನೆ, ಓಡಾಡೋದಕ್ಕೆ ಕಾರು, ಇನ್ಯಾಕ್ರಿ ಲಂಚದಾಸೆ? ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಅಲ್ಲ, ಎಲ್ಲ ಇದ್ದು ಇದೇನಯ್ಯ ಈ ಅವಸ್ಥೆ? ಛೇ ಛೇ ಛೇ. ಈ ಮನೆ ಯಜಮಾನ್ರಿ ಯಾರಮ್ಮ? ಲಕ್ಷ್ಮಿ ಅನ್ನೋರು ಯಾರು? ನಾನೇ. ನೋಡಮ್ಮ, ಈ ಮನೆ ಜಪ್ತಿ ಮಾಡೋದಕ್ಕೆ ಕೋರ್ಟ್ ಇಂದ ಆರ್ಡರ್ಸ್ ತಂದಿದ್ದೀನಿ. ಇನ್ಮೇಲಿಂದ ಈ ಮನೆ ಸೇಠ್ ಚಮನ್ ಲಾಲ್ ಸೇರಿದ್ದು. ಅದೇ ಆಗ್ಲಿ ಆಗುತ್ತೆ. ನಾನು ಕುಬೇರ ಫೈನಾನ್ಸ್ ಕಂಪ್ನಿನ ಬಂದಿದ್ದೀನಿ. ಇವ್ರಿಗಾಗಲೇ ಈ ಮನೆ ಮೇಲೆ ಸಾಲ ತಗೊಂಡಿದ್ದಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನನ್ನ ಹತ್ರ ಇದೆ. ಈ ಮನೆ ನಮಗ್ ಸೇರ್ಬೇಕ್ರಿ. ಮನೆ ಸೀಸ್ ಮಾಡಿದ್ದಾಯ್ತು, ಏನಿದ್ರು ಕೋರ್ಟ್ ನಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಇದ್ರಲ್ಲಿ ನನ್ನೇನು ತಪ್ಪಿಲ್ರಪ್ಪ, ಎಲ್ಲ ನನ್ನ ಮಗಳದೆ. ನನ್ನ ಮಾತು ಕೇಳಿ, ಸ್ವಲ್ಪ ನನ್ನ ಮಾತು ಕೇಳಿ. ಇದ್ರಲ್ಲಿ ನಂದೇನು ತಪ್ಪಿಲ್ರಪ್ಪ, ಎಲ್ಲ ನನ್ನ ಮಗಳದೆ. ಅದೃಷ್ಟ ಒತ್ಕೊಂಡು ಹುಟ್ಟಿದಾಳೆ ಅಂತ ಮುದ್ದು ಮಾಡಿದೆ. ಈಗ ನನಗೆ ಅನಿಷ್ಟ ತಂದ್ಬಿಟ್ಲಪ್ಪ. ಮನೆ ಹಾಳಾಗೋಗ ಕಂಡವ್ರ ದುಡ್ಡು ಅಂದ್ರೆ ಬಾಯ್ ಬಿಡ್ತಾ ಕೂತಿರ್ತೀನಿ. ನಮ್ಮ ಅಪ್ಪ ಅಮ್ಮ ಗೊತ್ತಿಲ್ಲ, ಚೀಟಿ ಹಾಕಿದ್ಕೆ ನಾನು ಮಾನ ಮರ್ಯಾದೆ ಹಾಳು ಮಾಡಕ್ ಬಿಟ್ಟಲ್ಲಯ್ಯ. ಅಪ್ಪ, ಎಷ್ಟ್ ಕಷ್ಟಪಟ್ರು ಈ ಮನೆ ಖಾಲಿ ಮಾಡ್ಸಕ್ ಆಗ್ತಿರ್ಲಿಲ್ಲ. ಸದ್ಯ ಈಗ್ಲಾದ್ರೂ ಖಾಲಿ ಮಾಡ್ಸಿದ್ರಲ್ಲಪ್ಪ. ಅಮ್ಮ ನಮ್ಮ ಮನೆ ಸಿಕ್ತು ಬಾಮ್ಮ.
ಸೌಮ್ಯ, ಇದು ನಮ್ಮನೆ ಅಲ್ಲಮ್ಮ, ನಮ್ಮನೆ ಅಲ್ಲ. ಹೋಗಮ್ಮ ಕರ್ಕೊಂಡು ಬಂದ್ ಸಾಯ್ತಾ ಇಲ್ಲಿ. ರೇ ಭಟ್ರೆ, ಹಾ. ಮಕ್ಳಿರೋ ಒಂಟಿ ಹೆಂಗ್ಸು ಕೆಲ್ಸಕ್ಕೆ ಇಟ್ಕೊಳ್ಳಿ, ಪಾಪ ಹೋಯ್ತಾ ಏನಾದ್ರೂ ಕೊಟ್ಟು ಕಳಿಸ್ಬಿಡವ. ಏನಮ್ಮ ಎಲ್ಲ ಕೆಲಸ ಮಾಡ್ತೀಯಾ? ಹಾ, ಮಾಡ್ತೀನಿ. ಸರಿ ಬಾ ಒಳಗೆ. ಬಾಮ್ಮ. ನೀವು ಭಾರಿ ಅದೃಷ್ಟವಂತರು ಬಿಡಿ, ಎಂಥ ಮನೆ ಕಟ್ಟಿದ್ದೀರಾ. ಕಮತವ್ರೆ, ಅದೃಷ್ಟ ನಂಬ್ಕೊಂಡು ಕೂತಿದ್ರೆ ಖಂಡಿತ ಇದೆಲ್ಲ ಆಗ್ತಿರ್ಲಿಲ್ಲ ಸರ್. ನಾನು ಹೆಂಡತಿ ಎನ್ಕರೇಜ್ಮೆಂಟ್ ಮಾಡಿದಕ್ಕೋಸ್ಕರ ಇದೆಲ್ಲ ಸಾಧ್ಯ ಆಯ್ತು. ಅನಿ, ಕಾಮತವ್ರು ಹೊರಡ್ತಾ ಇದಾರೆ. ನೀವ್ ಬಂದಿ ತುಂಬಾ ಸಂತೋಷ. ಅಮಲು ತೊಗೊಂಡ್ರ? ಬನ್ನಿ ಬನ್ನಿ. ಹೇಗಿದೆ ಊಟ? ಹೇಗಿದ್ಯಾ ಪುಟ್ಟ ಊಟ? ಯಾರಮ್ಮ ಅದು? ಏನ್ ಹಾಗೆ ನಿಂತಿದ್ಯಾ? ತೆಗಿ ತೆಗಿ, ಎಲೆ ತೆಗಿ. ಸಿದ್ದಣ್ಣ, ಟೇಬಲ್ ಖಾಲಿ ಆಗಿದೆ, ಎಲ್ಲ ಕ್ಲೀನ್ ಮಾಡ್ಸು. ಯಾಕಮ್ಮ ಎಲ್ಲೋಗ್ತಿದ್ಯಾ? ಎಲ್ಲ ಕೆಲ್ಸನೂ ಅಲ್ಲೇ ಬಿಟ್ಬಿಟ್ಟ? ಅದು ಅದು ಅಂದ್ರೆ ಕೆಲಸ ಮಾಡಕ್ ಇಷ್ಟ ಇಲ್ವಾ? ಇಲ್ಲ, ನಾನು ಹೋಗ್ಬೇಕು. ಅರ್ಧದಲ್ಲೇ ಕೆಲಸ ಬಿಟ್ಟು ಹೋಗ್ಬೇಡ ಅಂತ ಹೇಳಿರ್ಲಿಲ್ಲ ನಾನು? ಯಾಕೆ ಸಿದಣ್ಣ, ಏನ್ ಸಮಾಚಾರ? ಅಲ್ಲ, ಕೆಲಸ ಕೇಳ್ಕೊಂಬಂದ್ಲು. ಕೆಲಸ ಕೊಟ್ರೆ ಹೇಳ್ದೆ ಕೇಳ್ದೆ ಹೋಯ್ತೀನಿ ಅಂತಳಲ್ಲ. ಹಂಗ? ಹಂಗಾರ ಏನೋ ಕದ್ದಿರ್ಬೇಕು. ಇಲ್ಲ, ನಾನೇನು ಕದ್ದಿಲ್ಲ. ಕದ್ದಿಲ್ಲ ಅಂದ್ಮೇಲೆ ಯಾಕಮ್ಮ ತಪ್ಪಿಸ್ಕೊಂಡು ಹೋಗ್ತೀಯಾ? ರೇ, ಸೀರೆಯಲ್ಲಿ ಬೆಳ್ಳಿ ಲೋಟನೋ ತಟ್ಟೆನೋ ಇರ್ಬೇಕು, ಚೆಕ್ ಮಾಡ್ರಿ. ಖಂಡಿತ ಇಲ್ಲ, ನಾನೇನು ಕದ್ದಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಸಿದ್ದಣ್ಣ, ಅಮ್ಮವ್ರೆ, ಏನು ಗಲಾಟೆ? ಅಲ್ಲಮ್ಮ, ಮಕ್ಳು ಹೊಟ್ಟೆಗಿಲ್ಲ ಅಂತ ಕೆಲಸ ಕೇಳ್ಕೊಂಡ್ ಬಂದ್ಲು. ಪಾಪ ಅಂತ ಕೆಲಸ ಕೊಟ್ರೆ ಹೇಳ್ದೆ ಕೇಳ್ದೆ ಓಡೋಗ್ತಾವಳೆ. ಅಮ್ಮರೇ ಏನೋ ಕದ್ದಿರ್ಬೇಕು, ಅದಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾಳೆ. ಯಾಕಮ್ಮ, ಯಾಕೆ ಇಂಥ ಕೆಲಸ ಮಾಡ್ದೆ? ಹೇಳಮ್ಮ, ನಿಜವಾಗ್ಲೂ ಕಳ್ತನ ಮಾಡಿದೀಯಾ? ನೋಡು, ನೀನ್ ಕದ್ದಿಲ್ಲ ಅಂದ್ರೆ ಯಾಕೆ ಹೀಗ್ ಕದ್ದು ಮುಚ್ಚಿ ಓಡ್ ಹೋಗ್ಬೇಕು? ನಾನು ನಿನ್ ಜೊತೆ ಮಾತಾಡ್ತಿದ್ದೀನಿ. ನೀನ್ ಹೀಗ್ ಸುಮ್ನೆ ಇದ್ರೆ ಎಲ್ಲ ಏನ್ ತಿಳ್ಕೊತಾರೆ? ತಿರ್ಗಿ ಕಡೆ ಏನು ಅಂತ ಹೇಳು. ಅಮ್ಮವ್ರು ಅಷ್ಟೊಂದು ಹೇಳ್ತಿದ್ದು ಸುಮ್ನೆ ನಿಂತಿದ್ಯಲ್ಲ, ತಿರ್ಗಿ ಕಡೆ. ವಾವ್, ಇದೇನಿದು? ಅಮೆರಿಕಾ ಕರ್ನಾಟಕಕ್ಕೆ ಬಂದಿದೆ. ಅಮೆರಿಕಾ, ಆಫ್ರಿಕಾ, ಅಂಟಾರ್ಟಿಕಾ ಎಲ್ಲ ಸುತ್ತದ ಮೇಲೆ ಕರ್ನಾಟಕನೇ ಗತಿ ಅಂತ ಪಾಪ ನೀನು ಸೇರ್ಬೇಕಾದ ಜಾಗಕ್ಕೆ ಸೇರ್ಬೇಕಾದ ರೀತಿಲೇ ಬಂದು ಸೇರಿದ್ಯಾ. ಹೌದು, ನಿನಗ್ಯಾಕೆ ಈ ತಟ್ಟೆ ಲೋಟ ಕದಿಯೋ ಬುದ್ಧಿ ಬಂತು ಅಂತ. ಕೆಲವರು ಹುಟ್ಟಿದ ತಕ್ಷಣ ಅದೃಷ್ಟನ ತಲೆ ಮೇಲೆ ಹೊತ್ಕೊಂಡ್ ಬರ್ತಾರೆ ಅಂತ ನಮ್ಮಪ್ಪ ಹೇಳ್ತಿದ್ರು. ಆದ್ರೆ ಈ ಮಟ್ಟದ ಅದೃಷ್ಟ ಅಂತ ನನಗ್ ಗೊತ್ತಿರ್ಲಿಲ್ಲಮ್ಮ. ನಾನು ಏನು ಕದ್ದಿಲ್ಲ. ಹೌದಾ? ಹೋಗ್ಲಿ ಬಿಡು. ಹೌದು, ನಿನ್ ಗಂಡ ಎಲ್ಲಿ? ಅಲ್ಲ, ನಿನ್ ಕಾಟ ತಡಿಲಾರ್ದೆ ಎಲ್ಲೋ ಓಡ್ ಹೋಗ್ಬಿಟ್ನಂತೆ. ಅಯ್ಯೋ ಪಾಪ, ಅವನಿಗೇನು ಓಡ್ ಹೋಗೋಕಾಯ್ತು, ಓಡ್ ಹೋದ. ಇನ್ನು ನಿನ್ ಚಿಕ್ಕ ಮಕ್ಕಳು ಅದು ಏನ್ ಪುಣ್ಯ ಮಾಡಿದ್ವೋ ಏನೋ. ಅನಿತಾ, ನನ್ ಗಂಡ ಮಕ್ಕಳ ಬಗ್ಗೆ ಕೆಟ್ಟಾಗ ಮಾತಾಡ್ಬೇಡ. ಲೇ, ಓಡ್ ಹೋದ ಗಂಡನ ಬಗ್ಗೆ ನಿನಗೆಷ್ಟು ಅಭಿಮಾನ ಇದ್ರೆ ಹೂವಿನ ಹಾಗೆ ನೋಡ್ಕೊಳ್ತಿದ್ದ ನನ್ನ ಗಂಡನ ಬಗ್ಗೆ ನನಗೆಷ್ಟು ಅಭಿಮಾನ ಇರುತ್ತೆ. ಅವತ್ತು ನನ್ನ ಗಂಡನ್ ನೀನ್ ಏನಂದೆ? ಭಿಕ್ಷುಕ ಅಂದ್ಯಲ್ಲ? ಹಾಗಂದವಳು ಇವತ್ತು ನನ್ನ ಮನೆಗೆ ಭಿಕ್ಷೆ ಬೇಡೋದಕ್ಕೆ ನೀನ್ ಯಾಕೆ ಬಂದೆ? ಯಾವ ನಾಯಿ ಗೊತ್ತಿತ್ತೆ ಇದು ನಿನ್ ಮನೆ ಅಂತ? ಗೊತ್ತಿದ್ದಿದ್ರೆ ನಿನ್ ಮನೆ ಕಡೆ ತಿರುಗು ನೋಡ್ತಾ ಇರ್ಲಿಲ್ಲ. ಓ, ಪರವಾಗಿಲ್ವೇ? ಜೀವನದಲ್ಲಿ ಬೀದಿಗೆ ಬಿದ್ದು ಭಿಕ್ಷೆ ಬೇಡೋ ಭಿಕಾರಿ ಆದ್ರೂ ಹೋಗ್ರ ಮಾತ್ರ ನಿನಗ್ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಅನಿತಾ, ಏಯ್, ಸುಮ್ನೆ ಕಿರ್ಚ್ಕೋಬೇಡ್ವೆ. ನಾನು ಅನಿತಾ ಅಲ್ಲ, ಮಹಾಲಕ್ಷ್ಮಿ. ಏನ್ ಹೇಳು? ಮಹಾಲಕ್ಷ್ಮಿ. ಅವತ್ತೇನೆ ಅಂದೆ? ನನ್ನನ್ನ ಕಟ್ಕೊಂಡಿದ್ದಕ್ಕೆ ನನ್ ಗಂಡ ಬೀದಿಲಿ ಬಿದ್ದು ಭಿಕ್ಷೆ ಬೇಡ ಅಂದ್ಯಲ್ಲ? ಇವತ್ತು ನೀನು ತಿನ್ನೋದಕ್ಕೆ ಒಂದಾಗಳ ಅನ್ನನೂ ಇಲ್ದೆ ಭಿಕ್ಷೆ ಬೇಡೋದಕ್ಕೆ ನನ್ನ ಹತ್ರನೇ ಬಂದಿದ್ಯಲ್ಲ? ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ. ಲೇ, ನನ್ನ ಪ್ರಾಣ ಉಳ್ಸೋಕೋಸ್ಕರ ನನ್ ಗಂಡ ನಿನ್ನ ಹತ್ರ ಹಣ ಕೇಳೋದಕ್ ಬಂದಾಗ ಆ ಪರಿಸ್ಥಿತಿನ ದುರುಪಯೋಗ ಪಡಿಸ್ಕೊಂಡು ತಂಗಿ ಗಂಡ ಅನ್ನೋ ಮರ್ಯಾದೆನೂ ಇಲ್ಲೇ ಮನೆ ಕೆಲಸದವಂತರ 10 ಜನರ ಮುಂದೆ ಅವಮಾನ ಮಾಡಿದ್ಯಲೆ. ಅದೇ ಇವತ್ತು ನೀನು ನನ್ನ ಮನೇಲಿ ಎಂಜಲೆಲೆ ಎತ್ತಿ ಎಂಜಲ್ ಲೋಟಗಳನ್ನ ತೊಳೆಯೋ ಸೌಭಾಗ್ಯ ಪಡ್ಕೊಂಡಿಯಲ್ಲ? ನಿಜವಾಗ್ಲೂ ಅದೃಷ್ಟ ಲಕ್ಷ್ಮಿ ಅಂದ್ರೆ ಅದು ನೀನೇ ಕಣೆ. ಹೋಗ್ಲಿ ಬಿಡು, ಈಗ್ಲೂ ಕಾಲ ಮಿಂಚಿಲ್ಲ. ನಾನ್ ನಿನ್ ಕ್ಷಮಿಸ್ತೀನಿ. ನಾನ್ ಹೇಳ್ದ ಕೇಳ್ಕೊಂಡು ಕೆಲ್ಸ ಮಾಡ್ಕೊಂಡು ಬಿದ್ದಿರ್ತೀನಿ ಅನ್ನೋದಾದ್ರೆ
ನನ್ನ ಹತ್ರ ಕೆಲಸ ಮಾಡ್ತಿರೋ ಕೆಲ್ಸಗಾರ ಮನೆಗಳಲ್ಲಿ ಒಂದು ನಿನಗೂ ಕೊಡ್ತೀನಿ, 2 ಹೊತ್ತು ಊಟನೂ ಹಾಕ್ತೀನಿ. ಏಯ್, ನನ್ನನ್ನೇನೆ ಅನ್ಕೊಂಡಿದ್ಯಾ? ನಾನು ಅವತ್ತು ಲಕ್ಷ್ಮಿನೇ, ಇವತ್ತು ಲಕ್ಷ್ಮಿನೇ, ನಾಳೆನೂ ಲಕ್ಷ್ಮಿನೇ. ನನ್ನ ರಕ್ತದಲ್ಲಿ ಸೋಲು ಅನ್ನೋದು ಯಾವತ್ತೂ ಇಲ್ಲ. ಅದರಲ್ಲೂ ನಿನ್ನ ಮುಂದೆ ಸೋಲು ಅನ್ನೋದು ನಾನು ಸತ್ರೂ ಇಲ್ಲ. ನೀನು ಭಿಕ್ಷೆ ಯಾವಳಿಗೆ ಬೇಕು, ಯಾವಾಗ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ನ ಮುಂದೆ ಮಾತ್ರ ನಾನು ತಲೆ ಬಗ್ಸಲ್ಲ. ನಾಯಿ ಬಾಲ ಡೊಂಕೆ, ಅದು ದಬ್ಬೆ ಏನು, ಕಲ್ಲು ಕಟ್ಟಿದ್ರು ಅಷ್ಟೇ. ತುಂಬಾ ಹೊಟ್ಟೆ ಸಿಕ್ಕಿದೆಮ್ಮ. ಅಮ್ಮ ತಿನ್ನಕ್ಕೇನಾರು ಕೊಡಮ್ಮ. ಇನ್ನೇನು ಯೋಚನೆ ಮಾಡಬೇಡಿ ನೋಡಿ, ಇದು ಇನ್ಮೇಲೆ ನಮಗೆ ಯಾರಿಗೂ ಹಸುವೆ ಇಲ್ದಾಗ ಮಾಡುತ್ತೆ. ಈ ದರಿದ್ರ ಅವಮಾನ ಏನು ಇಲ್ದಾಗ ಮಾಡುತ್ತೆ. ಅದಕ್ಕೆ ನಾವೆಲ್ಲ ಅಂಥ ಜಾಗಕ್ಕೆ ಹೋಗೋಣ, ನಾವೆಲ್ಲ ಅಂಥ ಜಾಗಕ್ಕೆ ಹೋಗೋಣ. ಇಲ್ಲಮ್ಮ,
ಸಾಯ್ಬೇಕು ಅಂತ ಇದ್ರೆ ನೀನ್ ಸಾಯಿ, ನೀನು ಜಂಬ ಸಾಯ್ಲಿ. ನನ್ನ ಮಕ್ಕಳನ್ನ ಯಾಕೆ ಸಾಯಿಸ್ತೀಯ? ಮಕ್ಕಳು ಮಕ್ಕಳು ಅಂತ ಇಷ್ಟೆಲ್ಲ ಮಾತಾಡೋರು ಅವತ್ತಿದೇ ಮಕ್ಕಳನ್ನ ಯಾಕ್ರಿ ಬಿಟ್ಟೋದ್ರಿ? ನಾನು ನನ್ನ ಮಕ್ಕಳು ಬೇದಿಲ್ ಬಿದ್ದಾಗ ಬರ್ದಿದ್ದವ್ರು ಇವಾಗ ಯಾಕ್ರಿ ಬಂದ್ರಿ? ನೀವವತ್ತು ನನ್ನನ್ನು ಬಿಟ್ಟು ಹೋಗದೆ ಇದ್ದಿದ್ರೆ ನಾನಿವತ್ತು ಅನಿತಾ ಮನೇಲಿ ಇಷ್ಟು ಅವಮಾನ ಅನುಭವಿಸ್ತಿರ್ಲಿಲ್ಲ. ಹುಚ್ಚ ಬಾಯಿ, ಅನಿತಾ ನಿನ್ಗೆ ಅವಮಾನ ಮಾಡಿಲ್ಲ ಕಣೆ, ನಿಜ ಮಾನ ಉಳಿಸಿದಾಳೆ. ನಿಜನೇ ಹೇಳ್ತಾ ಇದ್ದೀನಿ. ಆವತ್ತಿನ ದಿನ ಈ ಜೀವನನೇ ಬೇಡ ಅಂತ ಹೋಗ್ತಾ ಇದ್ದಾಗ ಧೈರ್ಯ ಹೇಳಿ ಸಮಾಧಾನ ಮಾಡಿ ತನ್ನ ಮನೇಲಿ ಇರೋದಕ್ಕೆ ಹೇಳಿದ್ದು ಆ ನಿನ್ನ ತಂಗಿ ಅನಿತಾನೆ. ಪ್ರತಿ ಸಲನೂ ನೀನೇ ಅವಳನ್ನ ಕೆಣಕಿ ಅವಮಾನ ಮಾಡಿ ಕೊಡಬಾರ್ದ ಕಷ್ಟಗಳನ್ನ ಕೊಟ್ಟರು ಕೂಡ ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ದೆ ಹಾಳಾಗ್ತಾ ಇದ್ರೆ ನಿನ್ನ ಸಂಸಾರನ ಕಾಪಾಡಿದ್ದು ಆ ನಿನ್ನ ತಂಗಿ ಅನಿತಾನೆ. ಹೌದಾ? ಹೌದಮ್ಮ, ನಿನ್ನನ್ನೇ ಅಲ್ಲಮ್ಮ, ನನ್ನನ್ನು ಕಾಪಾಡದ್ಲು, ಬುದ್ಧಿನೂ ಕಲ್ಸದ್ಲಮ್ಮ. ನಿನಗೆ ಗೊತ್ತಿಲ್ಲಮ್ಮ, ಅವಳಿರ್ಲಿಲ್ಲ ಅಂದಿದ್ರೆ ನಿಂದು ಅಂತ ಹೇಳ್ಕೊಳಕ್ ಏನೂ ಇರ್ತಿರ್ಲಿಲ್ಲಮ್ಮ. ಈಗ್ಲೂ ಏನು ಇಲ್ಲಪ್ಪ. ಇದೆಯಮ್ಮ, ಆ ಚೀಟಿಯವ್ರಿಗೆ ಸೇರ್ಬೇಕಾದ ಹಣನ ಅವಳೇ ಸೆಟ್ಲ್ ಮಾಡಿದಾಳಮ್ಮ. ಆ ಸೈಟ್ ಗೋವಿಂದನ್ ಹುಡುಕ್ಸಿ ಅವನಿಂದ ಹಣ ವಸೂಲು ಮಾಡಿ ಆ ಫೈನಾನ್ಸ್ ಕಂಪನಿಲಿ ಇದ್ದ ನಿನ್ನ ಮನೆ ಪತ್ರಗಳಿಂದೆಲ್ಲ ಅವಳೇ ದುಡ್ಡು ಕೊಟ್ಟು ಬಿಡಿಸ್ಕೊಂಡಿದ್ದಾಳಮ್ಮ. ನಿನಗ್ ಬುದ್ಧಿ ಬರ್ಲಿ ಅಂತ ಅವಳು ಇಷ್ಟೆಲ್ಲ ಮಾಡಿದ್ದು. ಆದ್ರೆ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ. ನಿನ್ನ ಬುದ್ಧಿ ನನ್ನ ಮಕ್ಕಳಿಗೆ ಬರೋದು ಬೇಡ. ನನ್ನ ಕ್ಷಮಿಸ್ರಿ, ನಾನ್ ಮಾಡಿದ್ದೆಲ್ಲ ತಪ್ಪಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ, ನನ್ನ ಕ್ಷಮಿಸ್ಬೇಡಿ. ಲಕ್ಷ್ಮಿ, ನಿನ್ನ ಕ್ಷಮಿಸೋದಕ್ಕೆ ನಾನೇ ಯಾರು? ನೀನ್ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೇಕಾಗಿರೋದು ನಿನ್ ತಂಗಿ ಅನಿತಾ. ಲಕ್ಷ್ಮಿ, ಲಕ್ಷ್ಮಿ, ನನ್ ಕ್ಷಮಿಸ್ಬಿಡು ಅನಿತಾ. ನಾನ್ ತಪ್ಪಾಡ್ಬಿಟ್ಟೆ ಕಣೆ, ನಾನ್ ತಪ್ಪಾಡ್ಬಿಟ್ಟೆ. ಅಕ್ಕ ಅಂತ ಕರೆಸ್ಕೊಳಕ್ಕೂ ನನ್ಗೆ ಅರ್ಹತೆ ಇಲ್ಲ. ನಿನ್ನ ತುಂಬಾ ಗೋಳೈಕೊಂಡೆ. ಹಾಗೆಲ್ಲ ಏನೇನೋ ಮಾತಾಡ್ಬೇಡ. ನಿನ್ ಮೇಲೆ ನಂಗೆ ಯಾವತ್ತೂ ದ್ವೇಷ ಇರ್ಲಿಲ್ಲ. ನೀನ್ ಹೀಗ್ ನಡ್ಕೊಂಡಿರೋದ್ರಲ್ಲಿ ನಿನಗಿಂತ ಅಪ್ಪಂದೇ ಜಾಸ್ತಿ ತಪ್ಪು. ಮಕ್ಕಳನ್ನ ನಾವು ಹೇಗ್ ಬೆಳೆಸ್ತೀವೋ ಹಾಗೆ ಬೆಳೆಯತ್ವೆ. ಮಕ್ಕಳು ಹುಟ್ಟಿದ ತಕ್ಷಣ ಇದು ಅದೃಷ್ಟ, ಇದು ಅನಿಷ್ಟ ಅಂತ ಅವ್ರ ಹತ್ರ ಹೇಳೋದು ತಪ್ಪಲ್ವಾ? ಯಾಕೆ ಅಂದ್ರೆ ಮಕ್ಕಳು ದೇವ್ರ ಸಮಾನ. ಆ ದೇವ್ರಲ್ಲಿ ಇದು ಅದೃಷ್ಟ, ಇದು ಅನಿಷ್ಟ ಅಂತ ಏನಾದ್ರೂ ಇದೆಯೇನೆ? ಇಲ್ವಲ್ಲ. ತಾಯಿ ಎಲ್ರಿಗೂ ತಾಯಿನೇ. ಬಾ ಮನೆಗೆ ಹೋಗೋಣ. ಸದ್ಯ ಈಗಲಾದ್ರೂ ಲಕ್ಷ್ಮೀ ಮಹಾಲಕ್ಷ್ಮಿ ಇಬ್ರು ಒಂದಾದ್ರಲ್ಲ.